ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವತ್ತಿನ ಒಂದು ಈ ಶಿವಯೋಗ ಹಾಗೂ ಶಿವಾನುಭವದ ಕಾರ್ಯಕ್ರಮದ ಮಧ್ಯದಲ್ಲಿ 12ನೇ ಶತಮಾನದ ಕಾಯಕ ನಿಷ್ಠೆಯುಳ್ಳವ ನೂಲಿ ಚಂದಯ್ಯನವರ ಜಯಂತಿ ಇವತ್ತು. ಆ ಜಯಂತಿ ಪ್ರಯುಕ್ತವಾಗಿ ನಮ್ಮ ಶ್ರೀಮಠದ ಪ್ರಯುಕ್ತ ಪರವಾಗಿ ತಮ್ಮೆಲ್ಲರಿಗೂ ನೂಲಿ ಚಂದಯ್ಯನವರ ಜಯಂತಿ ಪರವಾಗಿ ಶುಭಾಶಯಗಳನ್ನು ಕೋರುತ್ತಿದ್ದೆ. ಅದರಂತೆ ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳ ಪವಿತ್ರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿ. ಅದರಂತೆ ಈ ನೂಲಿ ಚಂದಯ್ಯನವರ ಸಮಾಜದ ಪ್ರತಿನಿಧಿಗಳಾಗಿರ್ತಕ್ಕಂಥ ಬಸವರಾಜ ಯಮನೂರಿ ಹಾಗೂ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಶ್ರೀಶೈಲ, ಅದರಂತೆ ನಮ್ಮೆಲ್ಲ ಶರಣ ಬಳಗದ ಸದಸ್ಯರಿಗೂ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ನೂಲಿ ಚಂದಯ್ಯನವ್ರ ಬಗ್ಗೆ ಈಗಾಗಲೇ ತಾವು ಕೇಳಿರ್ಬೋದು. ನೂಲಿ ಚಂದಯ್ಯನವ್ರ ಬಗ್ಗೆ ಸಮಗ್ರ ಗೊತ್ತಾಗಬೇಕಪ್ಪ ಅಂತಂದ್ರೆ ನಾವು ಶಿವನಿ ಸಂಪಾದನೆಯನ್ನು ನೋಡಬೇಕು. ನೂಲಿ ಚಂದಯ್ಯನವ್ರು ಶಿವಣಿಗೆಯಲ್ಲಿ ಹುಟ್ಟಿದರು, ಕಲ್ಯಾಣಕ್ಕೆ ಹೋದರು, ಅಲ್ಲಿ ಇದು ಮಾಡಿದರು, ಇದು ಒಂದು ಮಾತು. ಇದು ಇತಿಹಾಸ ಇರಲಿ. ಅವ್ರು ಎಷ್ಟನೇ ಇಸ್ವಿಯಾಗಿ ಹುಟ್ಟಿದರು, ಲಿಂಗೈಕ್ಯ ಆದರು. ಆ ಹುಟ್ಟು ಮತ್ತು ಲಿಂಗೈಕ್ಯದ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಏನದಲ್ಲ ಅದು ನಮಗೆ ಭಾಳ ಮುಖ್ಯ. ಯಾಕಂದ್ರೆ ಜಗತ್ತಿನಲ್ಲಿ ಇವತ್ತು ಎಷ್ಟೋ ಮಂದಿ ಹುಡ್ತಾರ, ಎಷ್ಟೋ ಮಂದಿ ಸಾಯ್ತಾರ. ಯಾಕಂದ್ರೆ ಈ ಹುಟ್ಟಿದ ಜನ್ಮಕ್ಕೊಮ್ಮೆ ಸಾವು ಇರಲೇಬೇಕು. ಒಬ್ಬ ಸಾಮಾನ್ಯನಾಗಲಿ, ಒಬ್ಬ ಯೋಗಿ ಆಗಲಿ, ಒಬ್ಬ ಮಹಾತ್ಮ ಆಗಲಿ, ಅಂಥವರೇ ಆಗಲಿ ಅದು ಸಾಯಬೇಕು. ಆದ್ರೆ ಮಧ್ಯದಲ್ಲಿ ಬದುಕನ್ನೋದು ಏನೈತಲ್ಲ ಆ ಬದುಕಿನ ಮಹತ್ವದಿಂದ ನಮಗಿದು ಬರ್ತದೆ. ಅದಕ್ಕೆ ಅಂಥ ಕಾಯಕ ನಿಷ್ಠೆಯುಳ್ಳವ ನೂಲಿ ಚಂದಯ್ಯನವರು. ಯಾಕೆ ಆ ಕಾಯಕ ನಿಷ್ಠೆ ಅಂತಂದ್ರೆ ಒಂದು ಪ್ರಸಂಗ ಜರುಗುತ್ತದೆ ಕಲ್ಯಾಣದೊಳಗೆ, ಸ್ವಲ್ಪ ಸಮಯದಲ್ಲಿ ಹೇಳಬೇಕಲ್ಲ. ಅದಕ್ಕೆ ಏನು ಪ್ರಸಂಗ ಜರುಗ್ತದಂತಂದ್ರೆ, ಅವರು ಮೂಲ ವೃತ್ತಿ ನೂಲಿ ಅಂದ್ರೆ ಹಗ್ಗ. ಆ ಹಗ್ಗ ವಸ್ತು ಮಾರಾಟ ಮಾಡಿ ಬಂದಿರತಕ್ಕಂಥ ಆ ಪ್ರತಿಫಲದಿಂದ ದಾಸೋಹ ಮಾಡ್ತಿದ್ರು ಅವರು, ಜಂಗಮ ದಾಸೋಹ. ನಿತ್ಯನೂ ಸತ್ಯಶುದ್ಧವಾಗಿರ್ತಕ್ಕಂಥ ಕಾಯಕ ಅವರು. ಅದಕ್ಕೆ ಒಂದು ವಚನದೊಳಗೆ ಹೇಳ್ತಾರ ಅವರು, ಆವಾವ ಕಾಯಕವಾದಡು ಭಾವಶುದ್ಧದಲ್ಲಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಪ್ರಥಮದಲ್ಲಿ ಆವಾವ ಕಾಯಕವಾದಡು ಭಾವಶುದ್ಧದಲ್ಲಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಚಂದಯ್ಯನವರು ಒಂದು ಸಂದೇಶ ಕೊಡ್ತಾರೆ. ಮಾಡುವ ಮಾಟವಿಲ್ಲದೆ ಮಾತನಾಡುವುದು ಅದೇ ಥರ ಶಿವಪೂಜೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಕಾಣ ಮಡಿವಾಳಯ್ಯ. ಈ ಮಾತನ್ನು ಯಾವಾಗ ಯಾಕೆ ಹೇಳಿದರು ಅಂತಂದ್ರೆ, ಒಮ್ಮೆ ಕಾಯಕಕ್ಕೆ ಹೋಗಿರ್ತಾರ ಅವರು ಆ ಹುಲ್ಲು ತರಾಕ. ಹುಲ್ಲು ತರಾಕ ಹೋದಾಗ ಅವ್ರ ಕೊರಳನ ಲಿಂಗ ಬೀಳ್ತದೆ ನೀರೊಳಗೆ. ಆ ಕೊರಳನ ಲಿಂಗ ಬಿದ್ದಾಗ ಅವ್ರು ಏನು ಮಾಡ್ತಾರ, ಕಾಯಕದ ಕಡೆನೇ ಅವರು ಗಮನ ಕೊಡ್ತಾರೆ, ಲಿಂಗದ ಕಡೆ ಗಮನ ಕೊಡೋದಿಲ್ಲ ಅವರು. ನಾನೇನು ಏನು ಕಮ್ಮಿ ಮಾಡಿದ್ನಿ ಅಂತ ಬಿದ್ದೆಪ್ಪ, ನೀ ಬಿದ್ದಿಯಲ್ಲ ಬೀಳು, ನಿನ್ನ ಪಾಡಿಗೆ ನೀ ಬೀಳು, ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಇದು ಒಂದು ಜಗತ್ತಿಗೆ ಸಂದೇಶ ಕೊಟ್ಟಾರ. ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ಇವತ್ತು ಇಂಥ ಪಂಡಿತರು ಅಂದ್ರೆ ಏನು, ಕೆಲವೊಬ್ರು ಪಂಡಿತರು ಆತ್ಮಲಿಂಗ ಇರ್ಲಕ್ಕಾಗಿ ಮತ್ತ್ಯಾಕೆ ಲಿಂಗ ಬೇಕು ಅನ್ನೋದು 12ನೇ ಶತಮಾನದಲ್ಲಿ ನೂಲಿ ಚಂದಯ್ಯನವರು ಒಂದು ಆಟ ಆಡಿದ್ರು. ಅದನ್ನು ಗೊತ್ತಿರಲಿ ನಿಮಗೆ. ನಿಜವಾಗಿ ಶರಣರನ್ನು ಭಾವದಿಂದ ಅರಿಬೇಕು. ಅವರ ಭಾವನೆಗಳು ಹೇಗಿದ್ದು, ಜಗತ್ತಿಗೆ ಸಂದೇಶ ಏನನ್ನು ಕೊಟ್ಟರು, ಯಾತಕ್ಕಾಗಿ ಮಾತನಾಡಿದರು. ಇದು ಭಾಳ ಮಾರ್ಮಿಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಒಂದಿಷ್ಟು ಮಂದಿ ಹೇಳ್ತಾರೆ, ಯಾಕ್ರಿ ಆತ್ಮಲಿಂಗ ಇರ್ಲಕ್ಕಾಗಿ ಮತ್ತ್ಯಾಕೆ ಬಾಹ್ಯಲಿಂಗ ಬೇಕು ಅನ್ನೋದಕ್ಕೆ ಇವ್ರು ಉತ್ತರ ಕೊಡ್ತಾರೆ. ಕೇಳ್ರಿ ಅದನ್ನು ಲಾಸ್ಟಿಗೆ ಹೆಂಗೆ ಕೊಡ್ತಾರೆ ಅನ್ನೋದು. ಪ್ರಥಮದಲ್ಲಿ ಅದನ್ನು ಹೇಳಿದ್ರು ಅವರು. ಇವ್ರು ಹೇಳ್ದಂಗೆ ಅವರು ಹೇಳಿದರು. ಏನಂದರು, ಆವಾವ ಕಾಯಕವಾದಡು ಭಾವಶುದ್ಧದಲ್ಲಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಇಲ್ಲಿ ಲಿಂಗ ಬೇಡ. ಆವಾಗ ಆ ಬಿದ್ದ ಲಿಂಗವನ್ನು ತೆಗೆದುಕೊಳ್ಳೋದೇ ಆ ಹುಲ್ಲಿನ ಹೊರಿ ತಲೆ ಮ್ಯಾಗ ಇಟ್ಕೊಂಡು ಮನೆಗೆ ಬಂದ್ರು. ಅವ್ರು ಮನೆಗೆ ಬರಬೇಕಾದ್ರೆ ಅವ ಲಿಂಗಯ್ಯ ಬೆನ್ನು ಹತ್ತದ, ನನ್ನ ತಪ್ಪಾಗ್ಯದ ಎತ್ಗೋ, ನನ್ನ ತಪ್ಪಾಗ್ಯದ ಎತ್ಗೋ ಚಂದಯ್ಯ, ನನ್ನ ತಪ್ಪಾಗ್ಯದ ಎತ್ಗೋ ಅಂತೇಳಿ. ಅಂದರು, ನನಗೆ ನಿನ್ನ ಅವಶ್ಯಕತೆ ಇಲ್ಲ. ನಾನು ನಿನಗೆ ಏನು ತಪ್ಪು ಮಾಡಿದ್ದೆ, ಏನು ಕಡಿಮೆ ಮಾಡಿದ್ದೆ, ನಿನಗೆ ಮಜ್ಜನ ಕಮ್ಮಿ ಮಾಡಿದ್ನೋ, ಎಡಿ ಕಮ್ಮಿ ಮಾಡಿದ್ನೋ, ಪ್ರಸಾದ ಕಮ್ಮಿ ಮಾಡಿದ್ನೋ, ಏನು ಕಮ್ಮಿ ಮಾಡಿದ್ದೆ, ಯಾಕೆ ಬಿದ್ದಿ ನೀನು? ಅವಾಗ ಅದು ಲಿಂಗ ಹೇಳ್ತದ, ಇಲ್ಲ ನಾನು ತಪ್ಪಾಗ್ಯದ ಹೇಳೋ. ಏನಂದ್ರು ಕರ್ಕೊಳ್ಳೋದಿಲ್ಲ. ಮಹಾಮನಿಗೆ ಹೋಗ್ತಾರೆ ಲಿಂಗಯ್ಯ. ಮಹಾಮನಿಗೆ ಹೋಗಿ ಬಸವಣ್ಣನವ್ರ ಮುಂದೆ ಅಂಗಲಾಚಿ ಬೇಡ್ಕೋತಾನೆ. ಚನ್ನ ಬಸವಣ್ಣವ್ರಿಗೆ ಕೇಳ್ತಾರ, ಮಡಿವಾಳ ಮಾಚಿದವ್ರಿಗೆ ಕೇಳ್ತಾರ. ಅವಾಗಿದು ಅನುಭವ ಮಂಟಪದಲ್ಲಿ ಚರ್ಚೆ ನಡೀತು.
ಏನು ಚರ್ಚೆ ನಡೀತದ? ಏನ್ರಿ ಚಂದಯ್ಯನವ್ರ, ಆ ಲಿಂಗ ಬಿದ್ದಿದ್ದು ತಪ್ಪಿಗಾಗಿ ನೀವು ತಗೊಳ್ಳೋದು ಬಿಟ್ಟಿರತ್ತ, ಅದು ತಪ್ಪಾಗ್ತದ, ತಗೋಬೇಕು. ಯಾತಕ್ಕಾಗಿ ತಗೋಬೇಕಾಗ್ಯದ? ಆವಾವ ಕಾಯಕವಾದಡು ಭಾವಶುದ್ಧದಲ್ಲಿ ಗುರುಲಿಂಗ ಜಂಗ ಮಾಡುವುದೇ ಶಿವಪೂಜೆ. ಮಾಡುವ ಮಾಟವಿಲ್ಲದೆ ಬರೀ ಮಾತನಾಡುವುದು ಅದೇ ತರ ಶಿವಪೂಜೆ. ಬರೀ ಮಾತಾಡಕತ್ತೀರಿ ನೀವು. ಮಾತಾಡೋದ್ರಿಂದ ಏನಾದ್ರೆ ಶಿವಪೂಜೆ ಆಗತ್ತಾನ? ಆಗೋದಲ್ಲ. ಅದಕ್ಕೆ ನನ್ನ ಲಿಂಗದ ಅವಶ್ಯಕತೆ ಇಲ್ಲ. ಹಾಗಾಗೋದಿಲ್ರಿ ಚಂದಯ್ಯನವ್ರ. ಈಗ ಒಬ್ಬ ಹೆಣ್ಮಗಳು ಹೊಟ್ಲೆದ, ಆ ಹೆಣ್ಮಗಳು ಹೊಟ್ಯಾಗ ಕೂಸು ಐತಿ. ಆದ್ರೆ ಆ ಕೂಸನ್ನು ನೋಡಿ ಮುದ್ದಾಡಕ್ಕೆ ಏನಾರ ಮಾಡಕ್ಕೆ ಬರ್ತದ? ಅದಕ್ಕೆ ಏನಾರ ಅಂಗಿ ತೊಡಿಸಿ ಪಡಿಸಿ ಶೃಂಗಾರ ಮಾಡಿ ವಿಭೂತಿ ಭಸ್ಮ ತರಿಸಿ ಏನಾರ ಶೃಂಗಾರ ಮಾಡಕ್ಕೆ ಬರ್ತದನು? ಮುದ್ದಾಡಕ್ಕೆ ಬರ್ತದನು? ಹಾಡಕ್ಕೆ ನಲಿಯೋಕೆ ಬರ್ತದನು? ಬರುದಿಲ್ರಿ. ಅದು ನವಮಾಸ ತುಂಬಿ ಪ್ರಸವ ಆಗಿ ಆ ಕೂಸು ಕೈಯಾಗ ಬಂದ ಮ್ಯಾಗ ಆ ಮಹಾದೇವನ ಸ್ವರೂಪದಂಥ ಕೂಸನ್ನು ನೋಡಿ ಆ ತಾಯಿ ಮುದ್ದಾಡ್ತಾಳ. ನನ್ನ ಮಗು ಇಂಥದ್ದು ನೋಡ್ರಿ, ಆ ರಾಜ ಅದ ನೋಡ್ರಿ, ಅವ ಇದು ಅದ ನೋಡ್ರಿ, ಚಂದ್ರ ಅದ ನೋಡ್ರಿ, ಇಂದ್ರ ಅದ ನೋಡ್ರಿ, ನಮ್ಮ ಅಪ್ಪನ ಗಾಂಡ ಅದ ನೋಡ್ರಿ ತಿಳ್ಕೊಂಡು ಹೇಗೆ ಆ ತಾಯಿ ಮುದ್ದಾಡ್ತಾಳ. ಅದರಂಗ ಏನು ನಿಮ್ಮ ಆತ್ಮಲಿಂಗ ಅಂತಕ್ಕಂಥದ್ದು ಏನೈತಲ್ಲ, ಆ ಗುರು ಹಸ್ತಮಸ್ತಕ ಸಂಯೋಗದಿಂದ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಚೈತನ್ಯವನ್ನು ಈ ಪಿಂಡಾಂಡದಲ್ಲಿರ್ತಕ್ಕಂಥ ಚೈತನ್ಯ ಗುರು ಹಸ್ತಮಸ್ತಕ ಸಂಯೋಗದಿಂದ ನಮ್ಗೆ ಈ ಇಷ್ಟಲಿಂಗ ರೂಪದಲ್ಲಿ ನಮ್ಮ ಕೈಯಾಗ ಕೊಡ್ತಾನಪ್ಪ. ಅದಕ್ಕೆ ಅದನ್ನು ನೋಡಿ ನಮಗೆ ನೋವು ನಲಿವು ಮಾಡಕ್ಕೆ, ಆನಂದ ಪಡಕ್ಕೆ ಬರ್ತದ, ಮುಕ್ತಿ ಪಡಿಲಿಕ್ಕೆ ಬರ್ತದ. ಅದಕ್ಕೆ ಚಂದಯ್ಯನವ್ರ ಇದನ್ನು ತಗೋರಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಅವ್ರು ಚಂದಯ್ಯನವ್ರು ಹೇಳ್ತಾರ, ಇರಲಿ ಆದರೂ ನನಗೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮತ್ತೆ ವಾದ ಮಾಡ್ತಾರೆ. ಅವಾಗ ಚನ್ನಬಸವಣ್ಣವ್ರಿಗೆ ಇವರಿಗೆ ಚರ್ಚೆ ನಡೀತು. ಚನ್ನಬಸವಣ್ಣವ್ರಿಗೆ ಚರ್ಚೆ ನಡೆದಾಗ ಲಾಸ್ಟಿಗೆ ಚರ್ಚೆ ನಡೆದು ಅವಾಗ ಏನಾಗ್ತದ, ಒಪ್ಕೊಂತಾರ. ಇವತ್ತು ಏನಾಗ್ತದಂದ್ರೆ ಹ್ಯಾಂಗೆ ಒಪ್ಕೋತಾರ ಅಂತಕ್ಕಂಥ ಒಂದು ವಚನ ಆ ಚಂದಯ್ಯನವ್ರು ಹೇಳ್ತಾರೆ ಇಲ್ಲಿ. ನಾನೆಂದು ಇಹ ಬನ್ನರ ಗುರುಪೂಜೆಯ ಮಾಡಬೇಕು. ನಾ ಇರಬೇಕಾದ್ರ ನಾನೆಂದು ಇಹ ಬನ್ನರ ಗುರುಪೂಜೆಯ ಮಾಡಬೇಕು. ನಾನೆಂದು ಇಹ ಬನ್ನರ ಲಿಂಗ ಪೂಜೆ ಮಾಡಬೇಕು. ನಾನೆಂದು ಇಹ ಬನ್ನರ ಜಂಗಮ ಪೂಜೆ ಮಾಡಬೇಕು. ನಾನೀನೆಂಬು ಉಭಯ ಅಳಿಯದಲ್ಲಿ ಚೆನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವ ಏನೂ ಎನ್ನಲಿಲ್ಲ. ಇನ್ನು ಅನ್ನೋದಿಲ್ಲಪ್ಪ ನಾನು. ಆಯ್ತಪ್ಪ, ನನಗೆ ಅರ್ಥ ಆಯಿತು. ಈ ಲಿಂಗ ಬಿಟ್ಟಿದ್ದು ನಂದು ಸ್ವಲ್ಪ ತಪ್ಪಾಯಿತು. ನೀವು ಚನ್ನಬಸವಣ್ಣವರ ಸರಿಯಾಗಿ ತಿಳಿಸಿದ್ರಲ್ಲ, ಅದಕ್ಕೆ ಇನ್ನು ಮ್ಯಾಗ ನಾನು ಇನ್ನು ಲಿಂಗ ಬಿಟ್ಟಿರುವುದಿಲ್ಲ. ಈ ಲಿಂಗವನ್ನು ನಾನು ಸರ್ವಸ್ವವನ್ನು ತಿಳ್ಕೊಂಡು ಲಿಂಗ ಪೂಜೆ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ನ್ಯೂಲಿ ಚಂದಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ನಾವೇನು ಈ ಉದ್ದಡತನದ ಮಾತಾಡ್ತಿದ್ದೇವಲ್ಲ, ಅವಾಗಿನ ಕಾಲಕ್ಕೂ ಇದ್ರು. ಆ ಮಾತಾಡೋರಿಗೆ ಇದೊಂದು ಆಟ ಆಡಿ ತೋರಿಸ್ಬೇಕಾಗಿತ್ತು. ಅವ್ರಿಗೆ 3 ಮಂದಿ ಕೂಡಿ ಮಡಿವಾಳ ಮಾಚಯ್ಯನವರು, ಚನ್ನಬಸವಣ್ಣವರು, ಬಸವಣ್ಣವರು, ನೂಲಿ ಚಂದಯ್ಯನವರು ಇದೊಂದು ಆಟ ಆಡಿದರು. ನೋಡ್ರಪ್ಪ, ಇದು ಹಿಂಗದ ಸತ್ಯ ಸಾಹಿತ್ಯ, ಇದು ಸತ್ಯ ಸಂಗತಿ ಹಿಂಗದ. ಅದಕ್ಕೆ ಇದನ್ನು ನಿಜವಾಗಿ ನಾನು ಹೇಗೆ ಆ ತಾಯಿ ಹೊಟ್ಟಾಗಿದ್ದ ಕೂಸನ್ನು ಮುದ್ದಾಡ್ಲಿಕ್ಕೆ ಬರೋದಿಲ್ಲ, ಅದರಂತ ನನಗೆ ಈ ಹೃದಯದಲ್ಲಿ ಇರ್ತಕ್ಕಂಥ ಆ ಏನು ಆ ಬ್ರಹ್ಮನನ್ನು ಅಥವಾ ಲಿಂಗ ಏನು ಐತಿರಲಿಲ್ಲ, ಆ ಲಿಂಗ ನನಗೆ ನೋಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಪೂಜೆ ಮಾಡಕ್ಕೆ ಬರೋದಿಲ್ಲ, ಅರ್ಚನೆ ಮಾಡಕ್ಕೆ ಬರೋದಿಲ್ಲ, ಅರ್ಪಣೆ ಮಾಡಕ್ಕೆ ಬರೋದಿಲ್ಲ, ಅನುಭವ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಆ ಹೃದಯದಲ್ಲಿ ಇರ್ತಕ್ಕಂಥ ಲಿಂಗವನ್ನು ಗುರು ನನಗೆ ಹಸ್ತಮಸ್ತಕ ಸಂಯೋಗದಿಂದ ಚೈತನ್ಯ ರೂಪದಲ್ಲಿ ತಂದು ಕೊಟ್ಟಾನ. ಅದನ್ನು ನೋಡ್ತೀನಿ, ಪೂಜೆ ಮಾಡ್ತೀನಿ, ಅರ್ಪಣೆ ಮಾಡ್ತೀನಿ, ಅನುಭವ ಮಾಡ್ತೀನಿ, ಅದರಿಂದ ನಾ ಮುಕ್ತಿ ಪಡಿತೀನಿ ಅಂತಕ್ಕಂಥ ಮಾತಾ ಈ ಚಂದಯ್ಯನವರು ನಮಗೆ ಸಂದೇಶ ಕೊಟ್ಟರು. ಆದರೆ ಇವತ್ತು ಏನಾಗ್ಯದ ಅಂತಂದ್ರೆ, ಇವತ್ತೇನು ಆ ನೂಲಿ ಚಂದಯ್ಯನವ್ರ ಪುಟಕ್ಕೆ ಒಂದು ಹಾರ ತಂದರು. ಆ ಹಾರದಲ್ಲಿ ಅನಂತ ಹೂಗಳದಾವು, ಒಂದು 100 ಹೂಗಳದಾವು. ಒಂದು ಅಂಬಿಗರ ಚೌಡಯ್ಯ, ನೂಲಿ ಚಂದಯ್ಯ, ಅಮ್ಮಿಗೆ ದೇವಯ್ಯ, ಮೇದಾರ ಕೇತಯ್ಯ, ಸಮಗಾರ ಹರಳಯ್ಯ, ಡೋಹಾರ ಕಕ್ಕಯ್ಯ, ಏನು 108 ಆ ಸಮಾಜದ ಆ ಶರಣರು ಈ ಹೂವಿನ ರೂಪದಲ್ಲಿ ಅದಾರ. ಆದರೆ ಇದಕ್ಕೊಂದು ಸೂತ್ರದ ತಿಳಿ ಒಂದೇ ಹಾರದೊಳಗೆ ಒಂದು ಹಾರ ಹಾಕುತ್ತದ. ಆ ಸೂತ್ರ ಬಸವಣ್ಣ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆ ಸೂತ್ರ ಅಂತಕ್ಕಂಥ ಬಸವಣ್ಣ ಅದಾನ ಅಂತೇಳಿ ಇವರೆಲ್ಲ ಅದಾರ. 770 ಮಂದಿ ಶರಣರದಾರ. ಅದಕ್ಕೆ ನಾವು ಮೊದಲು ಯಾವಾಗಲೂ ಆ ಸೂತ್ರ ಅಂತಕ್ಕಂಥ ಬಸವಣ್ಣನವರ ನೆನೆಯುವುದೇ ನಮ್ಮ ನಿಜವಾಗಿ ಘನಮುಕ್ತಿ ಪದಂ ಶಿವಾದವ. ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಶರಣರು ಏನು ಹೇಳ್ತಾರ, ಇಂಥ ಮಹಾತ್ಮರನ್ನು ನೆನಿಬೇಕಪ್ಪ, ನೆನೆದ್ರೆ ನಿನಗೆ ಘನಮುಕ್ತಿ ಪದ ಸಿಗ್ತದ, ಇರ್ಲಿಕ್ಕೆ ಸಿಗುವುದಿಲ್ಲ ಅಂತಕ್ಕಂಥ ಮಾತು ನಮ್ಮ ಎಲ್ಲರಿಗೂ, ಎಲ್ಲ ಸಮಾಜದವ್ರಿಗೆ ಗೊತ್ತಿರಬೇಕು. ಈ ಎಲ್ಲ ಸಮಾಜದವರು ಒಂದು ಹೂವಿನ ರೂಪದಲ್ಲಿ ಹಾರಾಗಿ ಏನು ಆ ಶೃಂಗಾರ ಆಗ್ಯದ, ಆ ಶೃಂಗಾರದ ಹಾರ ಆಗ್ಬೇಕಾದ್ರೆ ದಾರ ಭಾಳ ಮುಖ್ಯದ. ದಾರ ಅನ್ನೋದು ಬಸವಣ್ಣ. ಆ ಬಸವಣ್ಣಿದ್ದಲ್ಲೇ ಇವ್ರು ಎಲ್ಲರೂ ಅದಾರ. ಬಸವಣ್ಣಿದ್ದಲ್ಲೇ ಕಲ್ಯಾಣ ಆಯಿತು, ಬಸವಣ್ಣಿದ್ದಲ್ಲೇ ಅನುಭವ ಮಂಟಪ ಆಯಿತು, ಬಸವಣ್ಣಿದ್ದಲ್ಲೇ ಲಿಂಗ ಬತ್ತು, ಬಸವಣ್ಣಿದ್ದಲ್ಲೇ ಪೂಜೆ ಬತ್ತು, ಬಸವಣ್ಣಿದ್ದಲ್ಲೇ ಅನುಭವ ಬತ್ತು, ಬಸವಣ್ಣಿದ್ದಲ್ಲೇ ನಮ್ಮೆಲ್ಲರಿಗೂ ತೃಪ್ತಿ ಆಯಿತು, ಬಸವಣ್ಣಿದ್ದಲ್ಲೇ ನಮಗೆ ಮುಕ್ತಿ ಬತ್ತು. ಇರಲಿಲ್ಲ ಅಂದ್ರೆ ನಮ್ಗೆ ಯಾರೂ ಏನೂ ಸಿಗ್ತಿದ್ದಿಲ್ಲ. ಇವತ್ತು ನೀವು ಇಲ್ಲಿ ಬಂದು ಕುಂದ್ರು ಸ್ವಾತಂತ್ರ್ಯನೂ ಇದ್ದಿದ್ದಿಲ್ಲ.
ಬಸವಣ್ಣದಾನ ಅಂತೇಳಿ ನೂಲಿ ಚಂದಯ್ಯನವ್ರು ಬಂದರು, ನೂಲಿ ಚಂದಯ್ಯನವ್ರು ಬಂದಾರ, ನೀವೆಲ್ಲರೂ ಬಂದ್ರಿ. ನಿಮ್ಮನ್ನು ಇಲ್ಲಿ ಗೌರವದಿಂದ ನಾವು ಕಾಣುವಂಥ ಪ್ರಸಂಗ ಬಂತು. ಇರಲಿಲ್ಲ ಅಂದ್ರೆ ಎಲ್ಲಿತ್ರಿ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ಸ್ವಾತಂತ್ರ್ಯವನ್ನು ಈಗ ನಿಮಗಿನ ಒಂದು ಹೊತ್ತಿಗೆ ಇವರೆಲ್ಲಿ ಬರ್ತಿದ್ರು? ಹೆಣ್ಮಕ್ಳು ಯಾರು ಇವರು ಬರ್ತಿಲ್ಲ, ಇವರು ಬರ್ತಿದ್ರು. ಇವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಮಹಾತ್ಮ ಬಸವಣ್ಣನವ್ರು ನಾವು ಸದಾ ಕಾಲ ನೆನೆಸ್ಬೇಕು. ನೀವೆಲ್ಲ ಲಿಂಗದಾರಿಗಳು, ನೀವೆಲ್ಲ ಲಿಂಗಾಯತರು. ಆ ತಪ್ಪು ಇವತ್ತು ಏನೇನೋ ನಮ್ಗೆ ಗೊತ್ತಿಲ್ಲಾರ್ಕೆ ಏನೇನೋ ಮಾಡ್ತಿರ್ತೀವಿ. ಬಸವಣ್ಣ ನಮ್ಮನ್ನು ಎಲ್ಲ ಬಿದ್ದವ್ರನ್ನ ಎತ್ತಿ ತಂದು ಅನುಭವ ಮಂಟಪದಾಗ ಕುಂಡ್ರಿಸಿ ಅವ್ರನ್ನ ಪೂಜೆ ಮಾಡಿ ಅವ್ರಿಗೆ ಲಿಂಗ ಕೊಟ್ಟು ನೀವೆಲ್ಲ ಲಿಂಗಾಯತರಪ್ಪ, ನೀವು ಮಹಾನ್ ಶರಣರಂತ ತಿಳ್ಕೊಂತು. ಇವತ್ತು 49 ವಚನಗಳನ್ನು ಬರೆದಾರ. ಇದನ್ನು ಒಂದು ವಚನ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಇವತ್ತಿಗೂ ಯಾರು PhD ಮಾಡಿದವ್ರಿಗೆ ಈ ವಚನ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅಂಥ ವಚನ, ಯಾಕಂದ್ರೆ ಇದು ಆತ್ಮಜ್ಞಾನಿಗಳಿಗೆ ಸಾಧ್ಯದ, ಇದು ಅನುಭಾವಿಗಳಿಗೆ ಸಾಧ್ಯದ, ಇದು ಲಿಂಗ ಪೂಜಕರಿಗೆ ಸಾಧ್ಯದ, ಉಳ್ಕಿದವ್ರಿಗೆ ಸಾಧ್ಯ ಇಲ್ಲ. ಅಂಥ ಮಹಾನ್ ಒಂದು ತತ್ವವನ್ನು ಕರುಣಿಸಿರ್ತಕ್ಕಂಥ ನೂಲಿ ಚಂದಯ್ಯನವ್ರು ಇವತ್ತೇನು ನೀವು ಬಂದ್ರಿ, ನಮಗೆ ಆ ಪೂಜೆ ಮಾಡ್ಲಿಕ್ಕೆ, ಆ ಅರ್ಪಣೆ ಮಾಡ್ಲಿಕ್ಕೆ, ಅನುಭವ ಮಾಡ್ಲಿಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ನನ್ನ ಸಹೋದರ ಸಮಾನ, ನಾನು ಭಾಳ ಹಳಿಗೆ ಹೇಳ್ತಾನೆ ಅವಂದು ನಂದು ಶ್ರೀಶೈಲಂದು. ಅದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಣೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ.